ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಈ ವರ್ಷದಲ್ಲಿ ಮುಂಗಾರಿನಲ್ಲಿ ಮಳೆ ಚೆನ್ನಾಗಾಗಲಿಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಕರ್ನಾಟಕ ಸರ್ಕಾರ ಘೋಷಿಸಿದೆ. ಇದರಲ್ಲಿ 89 ತಾಲೂಕುಗಳು ತೀವ್ರ ಬರಪೀಡಿತ ಹಾಗೂ 12 ತಾಲೂಕುಗಳು ಸಾಧಾರಣ ಬರಪೀಡಿತ ಎಂದು ಘೋಷಿಸಲಾಗಿದೆ. ಸ್ನೇಹಿತರೆ, ಮಳೆ ಇಲ್ಲದೆ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರಿಗೆ ಬಿತ್ತನೆ ತಡೆ ವಿಶೇಷ ಕೆಟಗರಿ ಅಡಿ ಅರ್ಜಿ ಸಲ್ಲಿಸಲು ಆಗಸ್ಟ್ 31ರವರೆಗೂ ಗಡುವು ನೀಡಲಾಗಿದೆ. ಸ್ನೇಹಿತರೆ, ಇಲ್ಲಿವರೆಗೂ ಯಾರೆಲ್ಲ ಅರ್ಜಿ ಹಾಕಿಲ್ಲಲ್ಲ, ದಯವಿಟ್ಟು ಅರ್ಜಿ ಹಾಕಿ ಬೆಳೆ ವಿಮೆ ಪರಿಹಾರವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 28/8/2026. ಡ್ಯಾಮ್ನ ನೀರಿನ ಮಟ್ಟ 177 ಅಡಿ ಇದೆ ಡ್ಯಾಮಲ್ಲಿ. ಸ್ನೇಹಿತರೆ, ನನಗೇನು ಈ ವರ್ಷ ಭದ್ರಾ ಡ್ಯಾಮ್ ತುಂಬೋದೇ ಡೌಟು ಅನಿಸುತ್ತೆ. ಏಕೆಂದರೆ ಕಳೆದ ಒಂದು ವಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಮೋಡ ಕವಿದ ವಾತಾವರಣ ಇತ್ತು. ಮಳೆ ಬಂದಿದ್ದರೆ ಜೋರಾಗಿ ಬಂದಿದ್ದರೆ ಇಷ್ಟೊತ್ತಿಗೆ ಭದ್ರಾ ಡ್ಯಾಮ್ ತುಂಬಿ ಹೋಗ್ತಿತ್ತು. ಸ್ನೇಹಿತರೆ, ಎಲ್ಲ ಕಡೆ ಸಾಧಾರಣ ಮಳೆ ಆಗ್ತಿದೆ. ಭದ್ರಾ ಡ್ಯಾಮಿನ ನೀರಿನ ಮೂಲನೇ ಮಲೆನಾಡು ಭಾಗದಲ್ಲಿ ಆಗುವ ಮಳೆಯಿಂದ ನಿರ್ಧಾರವಾಗುತ್ತದೆ. ಮಲೆನಾಡು ಭಾಗದಲ್ಲಿ ಕೇವಲ ಸಾಧಾರಣ ಮಳೆ ಆಗ್ತಿರೋ ಕಾರಣದಿಂದ 4,000-5,000 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ಈ ರೀತಿ ಒಳಹರಿವು ಬಂದರೆ ಯಾವ ಡ್ಯಾಮ್ ತುಂಬುತ್ತೆ ಹೇಳಿ ನೋಡೋಣ. ಮುಂದಿನ ದಿನಗಳಲ್ಲಿ ಈ ಮಳೆ ಯಾವ ರೀತಿ ಡ್ಯಾಮ್ ತುಂಬಿಸುತ್ತೋ ಅಥವಾ ಇಲ್ಲೋ ಅಂತ ಕಾದು ನೋಡೋಣ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 4,640 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ಆಗಲೇ ತಾನೇ ಹೇಳಿದೆ, ಕೇವಲ 4,000-5,000 ಕ್ಯೂಸೆಕ್ಸ್ ಒಳಹರಿವು ಬರ್ತಿದೆ, ಅದ್ರ ಮೇಲೆ ಹೆಚ್ಚಾಗ್ತಿಲ್ಲ. ಇನ್ನು ಹೊರಹರಿವು 207 ಕ್ಯೂಸೆಕ್ ನೀರು ಹೊರಹರಿವು ಹೋಗ್ತಿದೆ. ಬಲದಂಡೆ ಮತ್ತು ಎಡದಂಡೆ ಕಾಲುವೆಗೆ ಯಾವುದೇ ರೀತಿ ನೀರು ಬಿಡ್ತಾ ಇಲ್ಲ. ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನಕ್ಕೆ 184 ಅಡಿ ಇತ್ತು. ಡ್ಯಾಮಲ್ಲಿ ಕೆಪಾಸಿಟಿ 70 TMC ನೀರು ಸಂಗ್ರಹವಾಗಿತ್ತು. ಇವತ್ತು ನೋಡಿದರೆ ಕೇವಲ 60 TMC ನೀರು ಸಂಗ್ರಹವಾಗಿದೆ. ಇನ್ನು 10 TMC ನೀರು ಬಾಕಿ ಇದೆ ಸ್ನೇಹಿತರೆ ತುಂಬೋದಕ್ಕೆ. ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ ಕಳೆದ ವರ್ಷ 8,715 ಕ್ಯೂಸೆಕ್ ನೀರು ಒಳಹರಿವು ಬರ್ತಿತ್ತು. ಈ ವರ್ಷ 4,600 ಬರ್ತಿದೆ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.